ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್. ಬರ್ರಿ ಇವತ್ತು ಶೇಂಗಾದ ಹೋಳ್ಗೆ ಹೆಂಗೆ ಮಾಡೋದು ಅಂತ ನೋಡೋಣ. ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಶೇಂಗಾದ ಹೋಳ್ಗೆ. ಶೇಂಗಾದ ಹೋಳ್ಗೆಗೆ ಏನೆಲ್ಲ ಐಟಮ್ ಬೇಕು ಅನ್ನೋದು ಒಂದ್ಸರಿ ನೋಡ್ಕೊಂಬರೋಣ. 1 kg ಶೇಂಗಾ ತೊಗೊಂಡಿದ್ದೀನಿ. ಹಸಿ ಶೇಂಗಾನ ಚಲೋತ್ನಾಗೆ ಹುರಿದು ಫ್ರೈ ಮಾಡಿ ಈ ಥರ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. 1 kg ಶೇಂಗಾಕ್ಕೆ 1/4 kg ಅಷ್ಟು ಬೆಲ್ಲ ಹೊಡ್ಕೊಂಡಿದ್ದೀನಿ. ಬೆಲ್ಲ ಈ ಥರ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ. ಮತ್ತು ನೋಡಿರಿ, ಒಂದು ಚಿಕ್ಕ ಬಟ್ಲು ಎಳ್ಳು ತೊಗೊಂಡಿದ್ದೀನಿ, ಬಿಳಿ ಎಳ್ಳು. ಇವು 3 ಸೇರಿಸಿ ಮಿಕ್ಸಿಗೆ ಹಾಕೋಬೇಕು. ಎಷ್ಟು ಯಾವ ಥರ ಹಾಕೋಬೇಕು ಅನ್ನೋದು ಮಿಕ್ಸಿಗೆ ಜಾಸ್ತಿ ಒಂದು ಸ್ವಲ್ಪ ದಪ್ಪನೇ ಇಟ್ಕೊಂಡು ಹಾಕೋತೀವಿ. ಯಾವ ಥರ ಹಾಕೊಳ್ಳೋದು ಅನ್ನೋದು ಒಂದ್ಸರಿ ನೋಡ್ಕೊಂಬರೋಣ ಬನ್ನಿರಿ. ನೋಡಿರಿ, ಈಗ ಶೇಂಗಾ ಒಂದು 4-5 ಚಮಚ ಶೇಂಗಾ, ಬೆಲ್ಲ ಎರಡೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊಬರೋಣ. ನೋಡಿರಿ, ಇಷ್ಟು ಮಿಕ್ಸಿಗೆ ಇಷ್ಟು ದಪ್ಪ ಪ್ರಮಾಣ, ಜಾಸ್ತಿ ಸಣ್ಣನೂ ಇರಬಾರ್ದು, ಜಾಸ್ತಿ ದಪ್ಪನೂ ಇರಬಾರ್ದು, ಇಷ್ಟಾಗಿ ಹಾಕಿದ್ದೀನಿ. ಮಿಕ್ಸಿಗೆ ಹಾಕಿದ್ದೀನಿ. ಬರೀ ಅಷ್ಟು ಮಿಕ್ಸಿಗೆ ಹಾಕಿಬಿಟ್ಟು ಸಿಗ್ತೀನಿ ಮತ್ತೆ. ನೋಡಿರಿ, ಈಗ ಪುಡಿ ರೆಡಿ ಆಗೈತಲ್ಲ, ಅದಕ್ಕೆ ಸ್ವಲ್ಪ ಉಗುರು ಬೆಚ್ಚಗೆ ನೀರು, ಜಾಸ್ತಿ ಭಾಳ ಬಿಸಿ ಇರಬಾರ್ದು, ಲೈಟಾಗಿ ಉಗುರು ಬೆಚ್ಚಗೆ ನೀರನ್ನ ಅದಕ್ಕೆ ಸ್ವಲ್ಪ ಹಿಂಗೆ ಹಾಕಿಬಿಟ್ಟು ಉಂಡೆ ಕಟ್ಕೊಳ್ಳೋಣ. ಈಗ ಅಷ್ಟೇ, ಮತ್ತು ಜಾಸ್ತಿ ಹಾಕ್ಬಿಟ್ರೆ ಉಂಡೆ ಕಟ್ಟಕ್ಕೆ ಬರ್ಲಾರ, ಯಾಕಂದರೆ ಬೆಲ್ಲ ಸ್ವಲ್ಪ ನೀರು ಹಾಕಿಂದ ಬೆಲ್ಲನೂ ಕರಗುತ್ತಲ್ಲ ಅದರೊಳಗಡೆದು. ಈ ಥರ ಕಲಿಸ್ಕೋಬೇಕು. ಒಂದು ಉಂಡೆ ಮಾಡೋ ಅದಕ್ಕೆ ಯಾವ ಥರ ನೀರು ಹೊಡಿಬೇಕು, ಉಗುರು ಬೆಚ್ಚಗೆ ನೀರು ಸ್ವಲ್ಪ ಹೊಡೆದು ಉಂಡೆ ಕಟ್ಕೊಂಡು ಇಟ್ಕೋಬೇಕು. ನೋಡಿರಿ, ಈ ಥರ ಉಂಡೆ ಕಟ್ಕೊಂಡು ಇಟ್ಕೋಬೇಕು. ಈ ಥರ ಉಂಡೆ ಆಗಬೇಕು. ಈ ಪ್ರಮಾಣದಾಗ ಇಷ್ಟು ಉಂಡೆ ಆದರೆ ಸಾಕು. ಇದನ್ನ ಅಷ್ಟು ಪುಡಿನ ಒಮ್ಮೆ ಉಂಡೆ ಕಟ್ಕೊಂಡು ಇಟ್ಕೊಂಡ್ಬಿಡೋಣ. ಆಮೇಲೆ ಹೋಳಿಗೆ ಮಾಡೋದು ಹೆಂಗಂತ ನೋಡೋಣ. ನೋಡಿರಿ, ಈಗ ಈ ಉಂಡೆಗಳನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇವಾಗ ಯಾವ ಥರ ಹೋಳಿಗೆ ಲಟ್ಸೋದು ಅಂತ ನೋಡೋಣ. ಈ ಪ್ರಮಾಣವಾಗಿ ಚಪಾತಿ ಹಿಟ್ಟು, ಚಪಾತಿ ಕಲಸೋಕಿದ್ರೆ ಒಂಚೂರು ಗಟ್ಟಿಯಾಗಿ ಕಲಿಸಿದ್ದೀವಿ. ಚಪಾತಿ ಹಿಟ್ಟು ಕಲಿಸ್ಕೊಂಡಿದ್ದೀವಿ. ಇವಾಗ ಯಾವ ಥರ ಹೋಳಿಗೆ ಮಾಡೋದು ಅಂತ ನೋಡೋಣ. ಸೇಮ್ ಇವಾಗ ಒಬ್ಬಟ್ಟು ಮಾಡ್ತೀವಲ್ಲ, ಹೂರ್ಣದ ಹೋಳಿಗೆ ಮಾಡ್ತೀವಲ್ಲ, ಅದೇ ಥರನೇ ಸ್ವಲ್ಪ ಹಿಟ್ಟು ಗಟ್ಟಿ ಇರುತ್ತೆ. ನೋಡ್ರಿ, ಈ ಥರ ಲಟ್ಸ್ಕೊಂಡು ಹೋಗೋದು. ಇದು ಜಾಸ್ತಿ ದಪ್ಪನೂ ಇಲ್ಲ, ಜಾಸ್ತಿ ತೆಳ್ಳಗೂ ಲಟ್ಟಿಸ್ಬಾರ್ದು, ಅದರ ಟೇಸ್ಟ್ ಚಲೋ ಅನಿಸಲ್ಲ. ಇಷ್ಟು ಲಟ್ಸ್ಕೋಬೇಕು. ನೋಡಿರಿ, ಹೋಳಿಗೆ ರೆಡಿ ಆಯಿತು. ಬನ್ನಿರಿ, ಇದನ್ನು ಬೇಯಿಸೋಣ. ಈಗ ಹೋಳಿಗೆನ ಈ ಥರ ಹಂಚು ಬಿಸಿಗೆ ಇಟ್ಕೊಂಡಿದ್ದೆ, ಅದಕ್ಕೆ ಹಾಕಿದ್ದೀನಿ. ಜಾಸ್ತಿ ಜೋರು ಇಟ್ಕೋಬಾರ್ದು, ಸ್ಟವ್ನ ಸ್ವಲ್ಪ ಕಮ್ಮಿ ಇದರಲ್ಲೇ ಇಟ್ಕೊಂಡು ಚೆಂದಾಗಿ 2 ಕಡೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದೇನೋ ಒಬ್ಬಟ್ಟು ಅಷ್ಟು ಈಸಿಯಾಗಿ ಕಟ್ ಆಗೋದು ಹರಿಯೋದು ಆಗಲ್ಲ. ಆರಾಮಾಗಿ ಈ ಥರ ಮಾಡ್ಕೊಂಡು ಹೋಗೋದು. ನೋಡಿ, ಚೆಂದಾಗಿ 2 ಕಡೆನೂ ಬೇಯಿಸ್ಕೋಬೇಕು. ನೋಡಿರಿ, ಚೆಂದಾಗಿ ಇದು ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೆ ಎಣ್ಣೆ ಏನೂ ಹಾಕೋದಿಲ್ಲ, 2 ಸೈಡೂ ಹಂಗೆ ಬೇಯಿಸ್ಕೋಬೇಕು. ಆಯ್ತು, ಇವಾಗ ಬೆಂದಿದೆ ಚೆನ್ನಾಗಿ. ನೋಡಿರಿ, ಈಗ ನೋಡಿರಿ, ಶೇಂಗಾದ ಹೋಳಿಗೆ ಈ ಥರ. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಒಂದು 15 ದಿನ ಸಹ ಇಟ್ಕೊಂಡು ತಿನ್ಬೋದು ಇದನ್ನು. ನೋಡಿರಿ, ಸ್ವಲ್ಪ ಬಿಸಿ ಫುಲ್ ಕಂಪ್ಲೀಟ್ ತಣ್ಣಗಾಗೋವರೆಗೂ ಈ ಥರ ಒಣಗಾಕಬೇಕು. ಬಿಸಿದೇ ಇಟ್ಬಿಟ್ರೆ ಒಂದಕ್ಕೊಂದು ಅಂಟ್ಕೊಂಡು ಕಟ್ಟಾಗಿಬಿಡ್ತಾವೆ. ಈ ಥರ ಒಣಗಾಕ್ತೀವಿ. ನೋಡಿರಿ, ಆರಾಮಾಗಿ ತುಪ್ಪ ಹಾಕ್ಕೊಂಡು ತಿನ್ಬೋದು. 15 ದಿನ ಬೇಕಾದರೂ ಇಟ್ಕೋಬೋದು. ಇದು ಉತ್ತರ ಕರ್ನಾಟಕ ಸೈಡ್ ಶೇಂಗಾದ ಹೋಳಿಗೆ ಎಳ್ಳ ಅಮಾವಾಸ್ಯೆ ಮಾಡ್ತೀವಲ್ಲ, ಆವಾಗ ಜಾಸ್ತಿ ಮಾಡ್ತೀವಿ ನಾವು. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ನೀವು ಒಂದ್ಸರಿ ಟ್ರೈ ಮಾಡಿ. ನನ್ನ ಚಾನಲಲ್ಲಿ ಬರೋ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.